ಗುರುಗಳೀಗ ತುಲಾ ರಾಶಿಯವರ ಬಗ್ಗೆ ತಿಳಿಯುವಂತಹ ಸಮಯ. ತುಲಾ ರಾಶಿಯವರ ಗುಣವಿಶೇಷಗಳು ಯಾವ ರೀತಿ ಇರುತ್ತೆ? ಅವರು ಯಾವ ರೀತಿಯ ಜೀವನವನ್ನು ರೂಪಿಸ್ಕೊಂಡ್ರೆ ಜೀವನದಲ್ಲಿ ಏಳಿಗೆಯನ್ನು ಪಡಿಬಹುದು? ತುಲಾ ರಾಶಿ ಹೇಳಿದ ತಕ್ಷಣ ತಕ್ಕಡಿ ಎದುರಿಗೆ ಬಂದುಬಿಡುತ್ತೆ. ಈ ತಕ್ಕಡಿ ಇರೋದು ಯಾಕೆ? ತಕ್ಕಡಿ ಅಂದವಾಗ ಆ ಬೆಣ್ಣೆಯನ್ನು ತೂಗಿ ಎಲ್ಲ ಬೆಣ್ಣೆಯನ್ನು ಜಾಸ್ತಿ ಆಯಿತು ಅನ್ನೋಂಥ ಬೆಣ್ಣೆ ತಾನೇ ತಿಂದೆ ಅಂತ ಹೇಳುವಂಥ ಮಂಗನ ಒಂದು ಕಥೆಯೂ ನೆನಪಾಗುತ್ತೆ. ವ್ಯಾಪಾರಿ ನಮ್ಮ ಎದುರಿಗೆ ಬಂದು ನಿಂತ್ಕೊಳ್ತಾನೆ. ಅದೇ ತುಲಾ ಇದ್ದಾಗ ದೇವರ ಎದುರಲ್ಲಿ ತುಲಾಭಾರ ನಡೀತಾ ಇರುತ್ತೆ, ಅದನ್ನು ಕೂಡ ಆಸ್ತಿಕರು ಅದನ್ನು ಎಣಿಸ್ಕೊಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಣಿ ಇಲ್ಲ ಅಥವಾ ಮಿಥುನದ ರೀತಿಯ ಸಂಯೋಜನೆ ಇದೆಯೇನೋ ಅನ್ನುವಂಥ ವಿಚಾರಗಳಿಲ್ಲದೆ ಹೋದರೂ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅಳೆಯಬೇಕಾದಂಥ ಒಂದು ತೂಕವನ್ನು ನಿಕಷಕ್ಕೆ ಒಡ್ಡುವಂಥ ಒಂದು ತಕ್ಕಡಿ ಉಂಟು ಇಲ್ಲಿ. ಈ ತಕ್ಕಡಿ ವಾಸ್ತವವನ್ನು ಭ್ರಮೆಯನ್ನಾಗಿಸುವಂಥದ್ದನ್ನು ತೂಗಬಹುದು, ಭ್ರಮೆಯನ್ನು ವಾಸ್ತವವನ್ನಾಗಿಸುವಂಥ ರೀತಿಯಲ್ಲಿ ತೂಗಬಹುದು. ಮನುಷ್ಯನ ಜೀವನವೇ ನಾಳೆ ಒಳಿತಾಗತ್ತೆ ಅನ್ನುವಂತಹ ಆ ಕನಸನ್ನು ಕಾಣುವುದರ ಮೂಲಕವಾಗಿ ಮುಂದುವರಿಬೇಕು. ಎಲ್ಲರ ಜೀವನವೂ ಹೂವಿನ ಹಾಸಿಗೆ ಆಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇವತ್ತು ಹೂವಿನ ಹಾಸಿಗೆ ಆಗಿರಬಹುದು, ನಾಳೆ ಮುಳ್ಳಿನ ಹಾಸಿಗೆ ಆಗಬಹುದು. ಈಗ ಒಬ್ಬ ನಟ, ಮತ್ತು ನಾನು ಹೆಸರು ಹೇಳೋದಿಲ್ಲ, ಯಾವುದೋ ಒಂದು ಸಿನಿಮಾದ 2 ಸಿನಿಮಾ ಭಾಳ ಅದ್ಭುತವಾಗಿ ಪದಾರ್ಪಣ ಮಾಡ್ತಾ ಇದ್ದ ಹಾಗೆ ಹಿಟ್ಟಾಗಿಬಿಡ್ಬಹುದು. ಬಟ್ ನಂತರದ 50 ಸಿನಿಮಾಗಳು ಊಟಕ್ಕೆ ತೊಂದರೆ ಆಗುವಂಥ ಒಂದು ಸ್ಥಿತಿಯನ್ನು ಎದುರಿಸುವಂಥ ದುರ್ಭರತೆಯನ್ನು ಎದುರಿಸಿದವರಿದ್ದಾರೆ. ನಾನು ಹೆಸರು ಹೇಳೋದಿಲ್ಲ. ಈ ತುಲಾ ರಾಶಿಯವರಿಗೆ ಆ ರೀತಿಯ ಸಂದರ್ಭ ಯಾಕೆ ಬರುತ್ತೆ ಅಂತಂದರೆ, ದುರ್ಭರತೆಯನ್ನು ಎದುರಿಸ್ತಾರೆ ಅಂತಲ್ಲ, ಅಗಾಧವಾದಂಥ ಶ್ರೀಮಂತಿಕೆಯ ಕಡಲ್ಲಿ ತೇಲಾಡ್ತಾ ಇರುವಂಥವರು ಕೋಟ್ಯಂತರ ಜನ ಇದ್ದಾರೆ ತುಲಾದಲ್ಲಿ. ಆದರೆ ಒಮ್ಮೆಗೆ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಬಿಡಬಹುದಾದಂತಹ ದುರ್ಭರತೆಯನ್ನು ಎದುರಿಸುವಂಥ ಅವಕಾಶ ಇವರಿಗೆ ಸರ್ರನೆ ಬಂದುಬಿಡುತ್ತೆ. ಯಾಕೆ ಬರುತ್ತೆ ಹಾಗಾದರೆ? ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಎಗೇನ್ ಮತ್ತೆ ಇವರಲ್ಲಿ ಎಲ್ಲ ರೀತಿಯ ಚಾಕಚಕ್ಯತೆಯ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಬಹುದಾದಂಥ ರೀತಿ ವಿಧಾನಗಳು ಇದ್ದರೂ ಕೂಡ ಎಲ್ಲೋ ಒಂದು ಆಂತರ್ಯದಲ್ಲಿ ಒಂದು ರೀತಿಯ ಆ ತಾನು ಅನ್ನುವಂಥದ್ದನ್ನು ಒಳಗೆ ಪೋಷಿಸಿಕೊಂಡು ಬರುವಂಥ ಅಪಾಯಕ್ಕೆ ಇವರು ಎದುರಾಗ್ಬಿಡ್ತಾರೆ. ಯಾಕೆಂದರೆ ಇವರ ನಕ್ಷತ್ರದಲ್ಲಿನ ಒಂದು ಭಾಗ ಅದು ಚಿತ್ತಾ ನಕ್ಷತ್ರಕ್ಕೆ ಕೂಡ್ಕೊಂಡಿದೆ. ಚಿತ್ತಾ ನಕ್ಷತ್ರದ ಪಾಲು ಇರುವಾಗಲೇ ಇವರಿಗೆ, ನಾನು ಮಿಥುನ ರಾಶಿಯವರಿಗೆ ಹೇಳಿದ ಹಾಗೆಯೇ ಇವರಿಗೂ ಸ್ವಾತಿ ನಕ್ಷತ್ರದ ಆ ವಿಷಮಯವಾದಂತಹ ಸರ್ಪ ಏನಿದೆ ಅದರ ಒಡೆತನಕ್ಕೆ, ಆ ರಾಹುವನ ಒಡೆತನಕ್ಕಿರುವಂತಹ ಒಂದು ಸ್ವಾತಿ ನಕ್ಷತ್ರದ ಔದಾರ್ಯವೂ ಇದಕ್ಕೆ ಬೇಕಾಗಿದೆ. ಆದರೆ ಸ್ವಾತಿ ನಕ್ಷತ್ರದ ಒಂದು ವಿಶೇಷ ಏನು ಅಂತಂದರೆ, ಸ್ವಾತಿ ನಕ್ಷತ್ರಕ್ಕೆ ನಾವು ಮಹಾನಕ್ಷತ್ರ ಅಂತ ಕರಿತೇವೆ. ಒಂದೊಂದು ಸಲ ಸ್ವಾತಿ ನಕ್ಷತ್ರದವರಾದರೆ ಹೆಣ್ಣು ಗಂಡಿನ ಈ ಒಂದು ಜಾತಕದ ಜೋಡಣೆಯೇ ಆಗಬೇಕಾಗಿಲ್ಲ, ಸ್ವಾತಿ ನಕ್ಷತ್ರಗಳಾದರೆ ಅದು ಮಹಾನಕ್ಷತ್ರ ಮಾಡಿಬಿಡಬಹುದು. ಬಟ್ ಇದಕ್ಕೆ ಅನೇಕ ಇಪ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ. ಯಾಕೆಂದರೆ ಇವತ್ತು ಮಾಡರ್ನ್ ದಿನದಲ್ಲಿ ಕಾಲಾಯಿತಸ್ಮೈ ನಮ್ಮ ಅಂತ ನಾವೇನು ಹೇಳ್ತೇವೆ, ಒಂದು ಕಾಲದಲ್ಲಿ ಮಹಾನಕ್ಷತ್ರ ಅನ್ನುವಂಥದ್ದನ್ನು ಪರಿಗಣಿಸಿಕೊಂಡು ಆದಮೇಲೆ ಮತ್ತೆ ಯಾವುದನ್ನು ನೋಡುವಂಥ ಒಂದು ಪ್ರಮೇಯ ಬರದೇ ಹೋದರೂ ಕೂಡ ಮದುವೆ ಮಾಡ್ತಿದ್ದರು ಎಂಬುವಂಥದ್ದು ಸತ್ಯವಾದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ಕಾಲದ ಬದಲಾವಣೆ ಬೇರೆ ಬೇರೆ ರೀತಿಯಲ್ಲಿರೋದ್ರಿಂದ ಅಲ್ಲೂ ಕೂಡ ಮತ್ತೆ ಅಗೇನ್ ನೀರನ್ನು ಕೂಡ ಬಾವಿಯಿಂದ ಎತ್ತಿದ ನೀರು ಬಿಸಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಕೂಡ ಅದನ್ನು ಕೂಡ ಆರಿಸಿ ಕುಡಿಬೇಕಾದಂಥ ವಿಚಾರವನ್ನು ಮಹಾನಕ್ಷತ್ರವಾದರೂ ಸ್ವಾತಿ ನಕ್ಷತ್ರದವರ ಬಗ್ಗಾಗಿ ಮಾಡಲೇಬೇಕಾಗತ್ತೆ. ಹಾಗೆ ವಿಶಾಖ ನಕ್ಷತ್ರ. ಸೊ ಈ ಎಲ್ಲ ವಿಚಾರಗಳನ್ನು ಒಗ್ಗೂಡಿಸಿಕೊಂಡಂಥ ಈ ರಾಶಿಯವರಿಗೆ ಸಿನಿಮಾ ಫೀಲ್ಡ್ ಇದೆಯಲ್ಲ, ಅಥವಾ ಮಾರ್ಕೆಟಿಂಗ್ ಫೀಲ್ಡ್ ಇದೆಯಲ್ಲ, ಅಥವಾ ಈ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತಾರಲ್ಲ, ಅಥವಾ ನಾವು ಬೆಳೆಯುವಂತಹ ಯಾವುದೋ ಒಂದು ಕಸದಿಂದ ರಸವನ್ನು ಉದ್ಭವಿಸಿಬಿಡಿಸ್ಬೋದಾದಂತಹ ಶಕ್ತಿಯನ್ನು ಇವರು ಪಡೆದಿರ್ತಾರೆ. ಈಗ ನಾನು ಆಗ ಫ್ಲೋರಿಕಲ್ಚರ್ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಇನ್ನೂ ಹೂಗಳು ಮಾರಾಟವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು, ಒಣಗಿದ ಸ್ವರೂಪವನ್ನು ನಾವು ಪಡಿತಾ ಇರುವಾಗ ಆ ಹೂಗಳ ಒಳಭಾಗದಿಂದಲೇ ಹೇಗೆ ನಾವು ಆ ಸುವಾಸಯುಕ್ತವಾದಂತಹ ಈ ಸೆಂಟನ್ನು ನಾವು ತಯಾರಿಸಬಹುದು ಅನ್ನುವಂತಹ ವಿಚಾರವನ್ನು
ಇವರು ಯೋಚಿಸ್ತಾ ಹೋಗಿ ಅದಕ್ಕೆ ಆ ಉದ್ಯಮಕ್ಕೆ ಕೈ ಹಾಕಿದರೆ ಸಕ್ಸಸ್ ಆಗುವಂತಹ ಒಂದು ವಿಚಾರವನ್ನು ಇವರು ಹೊಂದಿರ್ತಾರೆ. ಆದರೆ ಇವರಿಗೆ ತೊಂದರೆ ಏನಾಗುತ್ತೆ ಅಂದರೆ ಅವಸರದಿಂದ ಎಲ್ಲಿ ಕ್ಷಿಪ್ರವಾದಂತಹ ಯಶಸ್ಸಿದೆಯೋ ಅದನ್ನು ನಾವು ತಲುಪಬೇಕು ಅನ್ನುವಂತಹ ಒಂದು ಗಡಿಬಿಡಿಗೆ ಇವರು ತಮ್ಮನ್ನು ತಾವು ತುತ್ತಾಗಿಸ್ಕೊಡ್ತಾರೆ. ಹಾಗಾಗಿ ಈ ತಕ್ಕಡಿಯಲ್ಲಿ ನೋಡಿ ನಾವು ಒಂದನ್ನು ತೂಗ್ತಾ ಹೋದರೆ ಬಹಳ ಎಚ್ಚರದಿಂದ ನಾವು ನೋಡಬೇಕಾಗಿತ್ತು. ಇವತ್ತು ನಾವು ಸುಮ್ಮನೆ ಒಂದು ಕಲ್ಲನ್ನು ತೂಗುವಂಥದ್ದೋ ಅಥವಾ ಅಕ್ಕಿಯನ್ನು ತೂಗುವಂಥದ್ದೋ ಒಂದು ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ. ಆದರೆ ಚಿನ್ನವನ್ನು ತೂಗಬೇಕಾದ್ರೆ ಬಹಳ ತಾಳ್ಮೆ ಬೇಕು. ಅದು ಎಲ್ಲಿ ಯಾವ ಸಂದರ್ಭಕ್ಕೆ ಅದು ಕರೆಕ್ಟಾಗಿ ನಿಂತುಕೊಳ್ತದೆ. ಇವತ್ತು ಎಲೆಕ್ಟ್ರಾನಿಕ್ ಇದು ಇರುತ್ತೆ ಏನು, ಅದು ಬಹಳ ಸೂಕ್ಷ್ಮವಾದಂಥ ಇದನ್ನು ಕೊಡುತ್ತೆ. ಆದರೆ ಮೊದಲಿನ ಕಾಲದಲ್ಲಿ ಆ ಗುಲಗುಂಜಿಗಳ ಮೂಲಕವಾಗಿ ಅದನ್ನು ನಿರ್ಧರಿಸಬೇಕಿತ್ತು. ಅದು ಎಷ್ಟು ಆ ತೂಕ ಅಷ್ಟು ಕರೆಕ್ಟಾಗಿ ಅದನ್ನು ಹೇಳಬೇಕಾದಂಥ ತಾಳ್ಮೆ ಇವರಿಗೆ ಬೇಕು. ಆದರೆ ತಾಳ್ಮೆ ಇರೋದಿಲ್ಲ. ಆ ತಾಳ್ಮೆ ಯಾಕೆ ಇರೋದಿಲ್ಲ ಅಂತಂದರೆ ಆ ಸ್ವಾತಿ ನಕ್ಷತ್ರ, ಈ ಸ್ವಾತಿಯ ನಕ್ಷತ್ರದ ವಿಚಾರ ಏನು, ನಾವು ಸಮುದ್ರದಲ್ಲಿ ಉಂಟಾಗುವಂತಹ ಮುತ್ತಿನ ಸಂದರ್ಭವನ್ನು ಸ್ವಾತಿ ನಕ್ಷತ್ರದ ಮೂಲಕವಾಗಿ ನಾವು ಯೋಚಿಸ್ತೇವೆ. ಆ ಮಳೆ ಬಂದಾಗ, ಸ್ವಾತಿ ನಕ್ಷತ್ರದ ಮಳೆ ಬಂದಾಗ ಚಿಪ್ಪುಗಳು ಅದನ್ನು ಸ್ವೀಕರಿಸಿದಾಗ ಆ ಚಿಪ್ಪಿನ ಒಳಗಿನ ನೀರೇ ಮುತ್ತಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಒಂದು ತಾಳ್ಮೆಯ ಆ ಮಳೆಯೂ ಬರಬೇಕು. ಚಿಪ್ಪು ಆ ಸಂದರ್ಭದಲ್ಲಿ ಆ ಮಳೆಯ ಹನಿಯನ್ನು ಸ್ವೀಕರಿಸಲಿಕ್ಕೆ ರೆಡಿ ಆಗಬೇಕು. ಅದು ನಂತರದಲ್ಲಿ ಕೆಮಿಸ್ಟ್ರಿಯ ಮೂಲಕವಾಗಿ ಆ ನೀರು ಚಿಪ್ಪಿನ ಒಳಗಿರುವಂತಹ ಜೀವಿಯ ಮೂಲಕವಾಗಿ ಮುತ್ತಾಗಿ ಪರಿವರ್ತನೆ ಒಳಗಾಗಬೇಕು. ಇವೆಲ್ಲ ಆಗಬೇಕಾದ್ರೆ ಆ ಕಾಲದ ನಿರೀಕ್ಷೆ ಏನಾಗಿರುತ್ತೆ, ತಾಳ್ಮೆಯೊಂದಿಗೆ ಕಾಯಬೇಕಾದಂಥದ್ದನ್ನು ಅದು ನಿರೀಕ್ಷೆ ಮಾಡುತ್ತೆ. ಅಂತಹ ತಾಳ್ಮೆಯನ್ನು ಹೊಂದಿದರೆ ಇವರು ಜೀವನದಲ್ಲಿ ಜ್ಯುವೆಲ್ರಿ ಶಾಪ್ ಓನರ್ ಆಗ್ಬೋದು, ಅಥವಾ ಈ ಪ್ರಿಷಿಯಸ್ ಸ್ಟೋನ್ಸ್ನ ವ್ಯಾಪಾರಿಗಳಾಗಬಹುದು, ಅಥವಾ ಅನೇಕ ರೀತಿಯ ಈ ವಸ್ತ್ರ ವಿನ್ಯಾಸಗಳು. ನಾವು ಸಿನಿಮಾದಲ್ಲಿ ಸಿನಿಮಾದ ಒಬ್ಬ ನಟ ಸಕ್ಸಸ್ ಆದ, ಸಿನಿಮಾದ ನಟಿ ಸಕ್ಸಸ್ ಆದಳು, ಅದನ್ನು ಕೆಲವು ಹಾಡುಗಳು ಸಕ್ಸಸ್ ಆದವು, ಈ ವಿಚಾರಗಳನ್ನು ಮಾತ್ರ ನಾವು ನೋಡ್ತೇವೆ. ಆದರೆ ಆ ಸಿನಿಮಾದಲ್ಲಿ ಈ ಹಾಡಿಗಾಗಿ ಆ ಒಂದು ಉಡುಪನ್ನು ತಯಾರಿಸಿದಂತಹ ಒಂದು ವಸ್ತ್ರ ವಿನ್ಯಾಸಕನೋ ಏನಿರ್ತಾನೆ ಅಂಥವರನ್ನು ನಾವು ಗಮನಿಸಬೇಕು. ಅವರು ಆ ಒಂದು ಫ್ರೇಮಿಗೆ ಬೇಕಾದಂತಹ ಒಂದು ಹಾಡು ಇವತ್ತು ಚಿತ್ರೀಕರಿಸಲ್ಪಡ್ತಾರೆ ಅಂತಾದರೆ ನಮ್ಮ ಕಲ್ಪನೆಯೇ ಇರೋದಿಲ್ಲ. ಒಂದು 20 ರೀತಿಯ ಡ್ರೆಸ್ಗಳನ್ನು ತೊಟ್ಟಿರ್ತಾರೆ. ಆ 20 ರೀತಿಯ ಡ್ರೆಸ್ಸು ಇಡೀ ಫ್ರೇಮ್ನಲ್ಲಿ ನಮಗೇನಾಗುತ್ತೆ, ಆ ಹಾಡಿನಿಂದಾಗಿ ಆ ಒಂದು ಡ್ರೆಸ್ಸುಗಳು ನಮಗೆ ಖುಷಿಯಾದವು, ಅಥವಾ ಆ ಡ್ರೆಸ್ನಿಂದಾಗಿ ಈ ಹಾಡು ಖುಷಿಯಾಯಿತು, ಅದನ್ನು ನಾವು ನಿರೀಕ್ಷಿಸಲಿಕ್ಕಾಗೋದಿಲ್ಲ. ಈಗ ನೀವು ಯಾರನ್ನೇ ಗಮನಿಸಿ, ಈಗ ಐಶ್ವರ್ಯ ರೈಯನ್ನೇ ಗಮನಿಸಿ. ಐಶ್ವರ್ಯ ರೈ ಈ ಡ್ರೆಸ್ಸು ಆದರೆ ಈ ಡ್ರೆಸ್ನಲ್ಲಿ ಇನ್ನೂ ಅದ್ಭುತವಾಗಿ ನಮಗೆ ಕಾಣಬಹುದು. ಈ ಡ್ರೆಸ್ನಲ್ಲಿ ಯಾಕೋ ಇವತ್ತು ಸ್ವಲ್ಪ ಸಪ್ಪೆ ಇದ್ದಾಳಲ್ಲ. ಹಾಗಾಗಿ ಈ ವಸ್ತ್ರ ವಿನ್ಯಾಸದ ವಿಚಾರವನ್ನು ಆಧುನಿಕವಾದಂತಹ ಬಗೆಯಲ್ಲಿ ಈ ಚಿತ್ರ ಮಾಧ್ಯಮಗಳಲ್ಲಿ ರೂಪಿಸಿಕೊಡಬಹುದಾದಂಥ ಶಕ್ತಿಯನ್ನು ಈ ತುಲಾರಾಶಿಯವರು ಬಹಳ ಅದ್ಭುತವಾಗಿ ಮಾಡಬಲ್ಲರು. ಹಾಗೆಯೇ ಅಡ್ವರ್ಟೈಸ್ಮೆಂಟ್ಸ್, ಇವತ್ತಿನ ಜಗತ್ತು ನಿಂತಿದ್ದೇ ಅಡ್ವರ್ಟೈಸ್ಮೆಂಟ್ ಮೇಲೆ. ನಾವಿವತ್ತೊಂದು ನಮ್ಮ ಹಲ್ಲಿಗೆ ಬೇಕಾದಂತಹ ಟೂತ್ಪೇಸ್ಟ್ ಅಥವಾ ಸೋಪ್ ಆರ್ ಎನಿಥಿಂಗ್, ಅಥವಾ ಆಹಾರ, ಅಥವಾ ಇದು ಎಷ್ಟು ರೀತಿಯಲ್ಲಿ ನಾವು ಜಾಹೀರಾತುಗಳಿಗೆ ನಮ್ಮನ್ನು ನಾವು ಆ ಜಾಹೀರಾತಿನಲ್ಲಿ ಮುಳುಗಿಸ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿದರೂ ಕೂಡ, ನಾವು ಯಾವುದೋ ಅಂಗಡಿಗೆ ಒಂದು ಸೋಪನ್ನು ತರಲಿಕ್ಕೆ ಹೋದಾಗ ನಮಗೆ ಪಕ್ಕನೆ ಬರುವಂಥದ್ದೇನು, ಆ ಜಾಹೀರಾತಿನ ಅಲ್ಲಿನ ಯಾವುದೋ ಸುಂದರಿನೋ, ಯಾವುದೋ ಹುಡುಗನೋ, ಯಾವುದೋ ತಾಯಿಯೋ, ಯಾವುದೋ ತಂದೆಯೋ ಅಲ್ಲಿ ನಮ್ಮ ಎದುರಿಗೆ ಬಂದು ನಿಂತ್ಕೊಳ್ತಾರೆ, ನಮ್ಮ ಕೈ ಅಲ್ಲಿ ಹೋಗೋದು. ಅಂದರೆ ಈ ಜಾಹೀರಾತಿನ ಸಂದರ್ಭವನ್ನು ವಿಶಾಲವಾದಂತಹ ಇವತ್ತು ಗ್ಲೋಬಲೈಸೇಷನ್ ಸಂದರ್ಭದ ಜಗತ್ತಿನ ಅವಶ್ಯಕತೆಗೆ ಬೇಕಾದ ರೀತಿಯಲ್ಲಿ ನಿರೂಪಿಸಲಿಕ್ಕೆ, ಹಳತನ್ನು ಹೊಸತಾಗಿಸುವ ಒಂದು ಅದ್ಭುತವಾದಂತಹ ಮ್ಯಾಜಿಕ್ಕನ್ನು ಸೃಷ್ಟಿ ಮಾಡಬಹುದಾದಂತಹ ವೇದಿಕೆಗೆ ಕಾರಣವಾಗುವಂಥ ಜಾಹೀರಾತನ್ನು ನಿರ್ಮಿಸಿಕೊಡೋದಕ್ಕೆ ಇವರ ಒಂದು ಏನಿದೆ ಅವರಲ್ಲಿರುವಂಥ ಪ್ರತಿಭಾಪೂರ್ಣವಾದಂಥ ಅಭಿವ್ಯಕ್ತಿ, ಅದರಲ್ಲಿ ಸಾಧ್ಯವಾಗಬಹುದಾದಂಥದ್ದಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಅಷ್ಟೇ, ಕೋಪ ಬಂದಾಗ ಹಾವಿನಂತೆ ಎಗರಾಡಬಾರ್ದು. ಕೋಪವನ್ನು ಸಮಾಧಾನ ಮಾಡಿಕೊಳ್ಬೇಕಾದಂತಹ ಒಂದು ಶಕ್ತಿಯನ್ನು ಪ್ರದರ್ಶಿಸಲೇಬೇಕು. ಯಾಕೆ ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲೂ ನಾವೆಷ್ಟೇ ಪ್ರತಿಭಾಶಾಲಿಗಳಾದರೂ
ನಮ್ಮನ್ನು ಮೀರಿ ನಿಲ್ಲುವಂಥ ಇನ್ನೊಬ್ಬ ಯಾವುದೋ ನಮ್ಮನ್ನು ಆಯ್ಕೆ ಮಾಡುವಂಥ ಇನ್ನೊಂದು ಶಕ್ತಿ ಇರುತ್ತೆ. ಆ ಶಕ್ತಿ ಸೂಕ್ಷ್ಮವಾಗಿ ನಮ್ಮನ್ನು ಗ್ರಹಿಸಿಬಿಡುತ್ತೆ. ನಾಳೆ ಇದು ಬೇಡ ಅಂತ ಹೇಳುವಂಥ ನಿರ್ಧಾರವನ್ನು ಅದು ಮಾಡ್ಬೋದು. ಇವತ್ತಿನ ರಾಜಕಾರಣದ ಸಂದರ್ಭದಲ್ಲೂ ನಾವು ಎಷ್ಟೋ ಜನರನ್ನು ನೋಡ್ತೀವಿ. ಇವರಲ್ಲಿ ಶಕ್ತಿ ಇದ್ದರೂ ಕೂಡ ಅವರು ಒಂದು ಪ್ರಧಾನಿ ಆಗದೆ ಹೋಗಬಹುದು ಅಥವಾ ಮುಖ್ಯಮಂತ್ರಿ ಆಗದೆ ಹೋಗಬಹುದು. ಆ ನಮ್ಮ ಒಳಗಿನ ಇನ್ಹೆರಿಟೆಡ್ ಒಂದಿಷ್ಟು ಅಸಹನೆಗಳು ಅಸಡ್ಡೆಗಳು ಇದೆಯಲ್ಲ, ಅದನ್ನು ತೋರ್ಪಡಿಸದೆ ಹೋದಂತಹ ಒಂದು ಶಕ್ತಿಯನ್ನು ಇವರು ಢಾಳಾಗಿ ಪ್ರದರ್ಶಿಸಿದರೆ ಖಂಡಿತವಾಗಿ ತುಲಾರಾಶಿಯವರು ಗೆದ್ದು ಬರೋದಕ್ಕೆ ಅನೇಕ ರೀತಿಯ ಸಾಧ್ಯತೆಗಳು ದಟ್ಟವಾಗಿ ಇರ್ತವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.